ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸದ ನಂತರ ಒಂದು ಅಡ್ಡಿಪೊಲಿ ಮಟನ್ ಬಿರಿಯಾನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲಿಲ್ಲಿ ಪ್ರೆಷರ್ ಕುಕ್ಕರ್ ತೆಗೆದು ವೆಜಿಟೇಬಲ್ ಆಯಿಲ್ ಹಾಕಬೇಕು. 5 to 6 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ಆಯಿಲ್ ಒಳ್ಳೆ ಬಿಸಿಯಾದ ಮೇಲೆ 4 ಆನಿಯನ್ ಸ್ಲೈಸ್ ಮಾಡಿ ಹಾಕಿದ್ದೇನೆ. ಆನಿಯನ್ ಉಂಟಲ್ಲ, ಒಳ್ಳೆ ಗೋಲ್ಡನ್ ಬ್ರೌನ್ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಬಿರಿಯಾನಿ ಮಾಡಬೇಕಾದ್ರೆ ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಆವಾಗ ಮಸಾಲೆ ಉಂಟಲ್ಲ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ಮೊದಲು ನಾನು ಆನಿಯನನ್ನು ತುಂಬ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡ್ತೇನೆ. ಆನಿಯನ್ ಈಗ ಫ್ರೈ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಹೋಗುವವರೆಗೆ ನಾವು ಫ್ರೈ ಮಾಡಬೇಕು. 3 ದೊಡ್ಡ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಮತ್ತು ಗ್ರೀನ್ ಚಿಲ್ಲಿ ಉಂಟಲ್ಲ, ಒಂದು 6 ಗ್ರೀನ್ ಚಿಲ್ಲಿ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಗ್ರೀನ್ ಚಿಲ್ಲಿ ಜಾಸ್ತಿ ಯೂಸ್ ಮಾಡಬೇಕು, ಚಿಲ್ಲಿ ಪೌಡರ್ ಸ್ವಲ್ಪ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಗ್ರೀನ್ ಚಿಲ್ಲಿನ ಹಾಕಬೇಕು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಈ ಟೊಮ್ಯಾಟೊ, ಆನಿಯನ್ ಇದೆಲ್ಲ ಉಂಟಲ್ಲ ಒಳ್ಳೆ ಸಾಫ್ಟ್ ಆಗಬೇಕು, ಅಷ್ಟು ಹೊತ್ತು ನಾವಿದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಈಗ ನಾನು ಇದಕ್ಕೆ ಮಟನ್ ಹಾಕ್ತಾ ಇದ್ದೇನೆ. ಚಿಕನಲ್ಲಿ ನೀವು ಮಾಡೋದಾದರೆ ಪ್ರೆಷರ್ ಕುಕ್ಕರ್ ಬೇಡ, ಪಾತ್ರೆಯಲ್ಲಿ ಮಾಡಿ. ಮಟನ್ ಅಥವಾ ಬೀಫ್ ಏನಾದರೂ ನೀವು ಯೂಸ್ ಮಾಡೋದಾದರೆ ಪ್ರೆಷರ್ ಕುಕ್ಕರ್ ಯೂಸ್ ಮಾಡಿ. ಈಗ ನಾನು ಮಟನ್ ಹಾಕಿಬಿಟ್ಟು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ಈಗ ಮಸಾಲೆ ಹುಡಿ ಸೇರಿಸಬೇಕು. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಅರಿಶಿನ ಹುಡಿ, ಮೀಟ್ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ಕೊರಿಯಂಡರ್ ಪೌಡರ್ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಪೌಡರ್ ಮತ್ತು ಮೀಟ್ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್ ಹಾಕಿ. ನಾನಿಲ್ಲಿ ಗ್ರೀನ್ ಚಿಲ್ಲಿ ಜಾಸ್ತಿ ಹಾಕಿದ್ದೇನಲ್ಲ ಅದಕ್ಕೋಸ್ಕರ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ದೇನೆ. ಮೀಟ್ ಮಸಾಲ ಪೌಡರ್ ನಾನು ಎವರೆಸ್ಟ್ನವರದ್ದು ಯೂಸ್ ಮಾಡಿದ್ದು, ತುಂಬ ರುಚಿಯಾಗಿರ್ತದೆ, ಎವರೆಸ್ಟ್ ಕಂಪನಿದು. ಮತ್ತು ಇಲ್ಲಿ ಒಂದು ಸೈಡಲ್ಲಿ ನಾನು ಗೀ ರೈಸನ್ನು ವಾಶ್ ಮಾಡಿ ನೆನೆ ಹಾಕ್ತಾ ಇದ್ದೇನೆ. 3 ಕಪ್ಪಷ್ಟು ಗೀ ರೈಸ್ ಯೂಸ್ ಮಾಡ್ತಾ ಇರೋದು. ಈಗ 5 ನಿಮಿಷ ಆದ ನಂತರ ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾವು ಸೇರಿಸಿಬಿಟ್ಟು ಈ ಮಟನನ್ನು ನಾವು ಬೇಯಲಿಕ್ಕೆ ಬಿಡಬೇಕು. ಒಂದು 5-6 ವಿಸಿಲ್ ಬಂದರೆ ಸಾಕು, ಮಟನ್ ಬೇಯುತ್ತೆ. ರೈಸನ್ನು ನಾನು ಆಲ್ರೆಡಿ ವಾಶ್ ಮಾಡಿಬಿಟ್ಟು ನೆನೆದು ಹಾಕಿದ್ದೇನೆ. 10 ನಿಮಿಷ ಆದರೂ ನೆನಿಬೇಕು ರೈಸ್. ಈಗ ಮಟನೆಲ್ಲ ಬೆಂದ ನಂತರ ನೀರು ಎಕ್ಸ್ಟ್ರಾ ಹಾಕಬೇಕು ಅವಶ್ಯಕತೆ ಇಲ್ಲ. 3 ಕಪ್ ರೈಸಿಗೆ 6 ಕಪ್ಪಷ್ಟು ನೀರು ಹಾಕಿಬಿಟ್ಟು ಆಮೇಲೆ ನಾವು ವಿಸಿಲ್ ಬರಿಸಬೇಕು. ನೆಕ್ಸ್ಟ್ ಮಟನೆಲ್ಲ ಬೆಂದ ನಂತರ ಉಂಟಲ್ಲ ಕೊತ್ತಂಬರಿ ಸೊಪ್ಪು ಸೇರಿಸಿ, ಪುದೀನ ಫ್ಲೇವರ್ ಇಷ್ಟ ಇದ್ದರೆ ಸ್ವಲ್ಪ ಪುದೀನ ಕೂಡ ನೀವು ಸೇರಿಸ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೆನೆ ಹಾಕಿದ ಅಕ್ಕಿ ಉಂಟಲ್ಲ ಗೀ ರೈಸ್, ಅದನ್ನು ಈಗ ಇದಕ್ಕೆ ನಾನು ಹಾಕ್ತಾ ಇದ್ದೇನೆ. ಬಾಸ್ಮತಿ ರೈಸ್ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಈ ಥರ ಬಿರಿಯಾನಿ ಮಾಡೋದಾದರೆ ಉಂಟಲ್ಲ, ಬಾಸ್ಮತಿ ಅಕ್ಕಿಗಿಂತ ಗೀ ರೈಸೇ ಯೂಸ್ ಮಾಡಿಬಿಟ್ಟು ಬಿರಿಯಾನಿ ಮಾಡಿದರೆ ರುಚಿಯಾಗಿರ್ತದೆ. ಲಾಸ್ಟ್ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಮುಚ್ಚಳ ಹಾಕಿಬಿಟ್ಟು ಉಂಟಲ್ಲ 1 ವಿಸಿಲ್ ಬರಿಸಿದರೆ ಸಾಕು. ಮಟನ್ ಬೆಂದ ನಂತರವೇ ಗೀ ರೈಸೆಲ್ಲ ಹಾಕಿ, ಇಲ್ಲಾದರೆ ಮಟನ್ಗೆ ಬೇಯಲಿಕ್ಕೆ ಮತ್ತೆ ನಮಗೆ 2-3 ವಿಸಿಲ್ ಬರಿಸಲಿಕ್ಕೆ ಆಗೋದಿಲ್ಲ. ಗೀ ರೈಸ್ ಫುಲ್ಲು ಮೆದ್ದೆ ಆಗ್ತದೆ, ಅದಕ್ಕೋಸ್ಕರ. ಈಗ ನೋಡಿ 1 ವಿಸಿಲ್ ಬಂದು ರೆಡಿಯಾಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಓಪನ್ ಮಾಡಿದಾಗ ನಿಮಗೆ ಇದರ ಮೇಲ್ಗಡೆ ಆಯಿಲ್ ಮತ್ತು ಸ್ವಲ್ಪ ನೀರು ಥರ ಕಾಣ್ತದೆ. ಆವಾಗ ಏನು ಮಾಡಬೇಕು ಗೊತ್ತುಂಟ, ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ಮಿನಿಟ್ಸ್ ಉಂಟಲ್ಲ ಓಪನಲ್ಲಿ ಬಿಟ್ಬಿಡಬೇಕು. ಆವಾಗ ಆ ರೈಸೆಲ್ಲ ಎಕ್ಸ್ಟ್ರಾ ನೀರೆಲ್ಲ ಎಳೆದುಂಟಲ್ಲ ಪರ್ಫೆಕ್ಟಾಗಿ ಇದಾಗ್ತದೆ, ಸರಿಯಾಗ್ತದೆ. ಒಳಗಡೆ ಎಲ್ಲ ಅಕ್ಕಿ ಫುಲ್ ಡ್ರೈ ಥರ ಇರ್ತದೆ, ಮೇಲೆ ಮಾತ್ರ ನಿಮಗೆ ನೀರು ಥರ ಕಾಣ್ಬೋದು. ಈಗ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಒಳ್ಳೆ ರುಚಿ ಕೂಡ ಆಗ್ತದೆ, ನೋಡಲಿಕ್ಕೂ ತುಂಬ ಸುಂದರವಾಗಿ ಕಾಣ್ತಾ ಉಂಟು. ಟ್ರೈ ಮಾಡಿದರೆ ಉಂಟಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.